ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಬ್ಯಾನರ್ಸ್. ಹೌದು, ಈ ವಿಡಿಯೋದಲ್ಲಿ ನಾನು ಯೂಟ್ಯೂಬ್ ಚಾನಲ್ ಬ್ಯಾನರ್ನ ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಬ್ಯಾನರ್ಗೆ ಟೆಕ್ಸ್ಟ್ನ ಯಾವ ಥರ ಆ್ಯಡ್ ಮಾಡ್ಕೊಳ್ಳೋದು, ಬ್ಯಾನರ್ಗೆ ನಿಮ್ಮ ಒಂದು ಫೋಟೋ ಯಾವ ಥರ ಆ್ಯಡ್ ಮಾಡ್ಕೊಳ್ಳೋದು, ಬ್ಯಾನರ್ಗೆ ಫಾಂಟ್ಸ್ನ ಯಾವ ಥರ ಚೇಂಜ್ ಮಾಡ್ಕೊಳ್ಳೋದು, ಬ್ಯಾನರ್ ಬ್ಯಾಕ್ಗ್ರೌಂಡ್ ಯಾವ ಥರ ಎಡಿಟ್ ಮಾಡ್ಕೊಳ್ಳೋದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕೋಗ್ಬೇಡಿ, ಕೊನೆ ತನಕ ನೋಡಿ. ಸೊ ಮತ್ತೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಫ್ರೆಂಡ್ಸ್, ನೀವು ಸಿಂಪಲ್ಲಾಗಿ ಏನಿಲ್ಲ, ನೀವು ಪಿಕ್ಸ್ಲ್ಯಾಬಿಂದನೂ ಸಹ ನೀವು ನಿಮ್ಮ ಒಂದು ಬ್ಯಾನರ್ನ ಚೇಂಜ್ ಮಾಡ್ಕೋಬೋದು, ಅಂದರೆ ಎಡಿಟ್ ಮಾಡ್ಕೋಬೋದು. ಸೊ ಇಲ್ಲ ನಾವು ಪಿಕ್ಸ್ಲ್ಯಾಬ್ ಯೂಸ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಕನ್ವಾದಲ್ಲಿ ರೆಡಿಮೇಡ್ ಇರುತ್ತೆ, ನೀವು ಜಸ್ಟ್ ಚೇಂಜ್ ಮಾಡ್ಕೊಂಡ್ರೆ ಸಾಕು. ತೋರಿಸ್ತೀನಿ ಯಾವ ಥರ ಅಂತ. ಕನ್ವಾ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಅಂದರೆ ಓಪನ್ ಮಾಡಿ. ಸೊ ಇನ್ಸ್ಟಾಲ್ ಆದಮೇಲೆ ಅದನ್ನು ನೀವು ಆ್ಯಪ್ನ ಓಪನ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಅದ್ರ ಮೂಲಕ ಸಹ ನೀವು ಆ ಒಂದು ಆ್ಯಪ್ನ ನೀವು ಇಲ್ಲಿ ಇನ್ಸ್ಟಾಲ್ ಮಾಡ್ಕೋಬೋದು. ಸೊ ಇಷ್ಟು ಬಂತಲ್ವ ಈ ಒಂದು ಕನ್ವೆ ಆ್ಯಪು. ಸೊ ಇದಾದಮೇಲೆ ನೀವು ಇಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ ಸೋಷಿಯಲ್ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಪಾಪ್ಯುಲರು ಮೇಲ್ಗಡೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಂತಿದೆ. ಸೊ ನೀವು ಫಸ್ಟ್ ಏನು ಮಾಡಬೇಕಾಗುತ್ತೆ ಅಂದರೆ ಕೆಳಗಡೆ ಹಿಂಗೆ ಸ್ಕ್ರೋಲ್ ಮಾಡಿಕೊಂಡ್ರೆ ಇಲ್ಲಿ ನೋಡ್ತಾ ಇರ್ಬೋದು ಯೂಟ್ಯೂಬ್ ಬ್ಯಾನರ್ ಅಂತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಇಲ್ಲಿ ಸುಮಾರು ಬ್ಯಾನರ್ಸ್ಗಳು ಬರ್ತವೆ ರೆಡಿಮೇಡು. ನೀವೇನಿಲ್ಲ, ಜಸ್ಟ್ ಈ ಬ್ಯಾನರಲ್ಲಿ ನಿಮ್ಮ ಒಂದು ಫೋಟೋ ಅಥವಾ ನಿಮ್ಮ ಒಂದು ಚಾನಲ್ ನೇಮ್ನ ಹಾಕ್ಕೊಳ್ಳೋದಷ್ಟೇ. ಬ್ಯಾಕ್ಗ್ರೌಂಡು ಹಾಗೆ ಎಕ್ಸ್ಟ್ರಾ ತಾನೇ ಆಟೋಮೆಟಿಕ್ ಇರುತ್ತೆ, ನೀವೇನೇ ಚೇಂಜ್ ಮಾಡೋ ಅವಶ್ಯಕತೆ ಇರೋಲ್ಲ. ಸೈಜು ಸಹ ಆಟೋಮೆಟಿಕ್ಕಾಗಿ ಸೆಟ್ ಆಗಿರುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಸ್ಟೆಪ್, ನೀವು ಫಸ್ಟು ಈ ಒಂದು ಇದರಲ್ಲಿ ಸುಮಾರು ಪೇಯ್ಡ್ ಪ್ರಮೋಷನ್ಸ್ ಇದ್ದಾವೆ, ಅಂದರೆ ಪೇಯ್ಡ್ ದುಡ್ಡು ಕೊಟ್ಟು ತೊಗೊಳ್ಳೋವಿದ್ದಾವೆ. ಸೊ ಅದೇ ಥರ ನೀವು ಬೇಡ ಅಂದರೆ ನೀವು ಇವಾಗ ಫ್ರೀ ಯೂಸ್ ಮಾಡ್ಕೋಬೇಕಂದ್ರೆ ಸೊ ಇಲ್ಲಿ ಫಿಲ್ಟ್ರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ನಿಮಗೆ ಫ್ರೀ ಅಂತಿದೆ ನೋಡಿ ಪ್ರೈಸು, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅಪ್ಲೈ ಮೇಲೆ ಕೊಡಿ. ಸೊ ಇದು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಏನು ದುಡ್ಡು ಕೊಟ್ಟು ತೊಗೊಳ್ಳೋ ಅಥವಾ ಎಡಿಟ್ ಮಾಡೋ ಇರ್ತಾವಲ್ವ, ಅದು ಆಟೋಮೆಟಿಕ್ಕಾಗಿ ರಿಮೂವ್ ಆಗಿ ಓನ್ಲಿ ಫ್ರೀ ಇರೋ ಮಾತ್ರ ಇಲ್ಲಿ ಶೋ ಆಗುತ್ತೆ. ನೋಡ್ತಾ ಇರ್ಬೋದು, ಇವೆಲ್ಲ ಫ್ರೀನೇ, ನೀವು ಫ್ರೀಯಾಗಿ ಎಡಿಟ್ ಮಾಡ್ಕೋಬೋದು. ಸುಮಾರು ಇದ್ದಾವೆ, ನಿಮ್ಗೆ ಯಾವ್ದು ಬೇಕೋ ನಿಮ್ಮ ಇದರಲ್ಲಿ ಯಾವ್ದು ಬೇಕೋ ಅದನ್ನು ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು. ಸೊ ಇಲ್ಲೂ ಸಹ ನೀವು ಫಿಲ್ಟರ್ ಮಾಡ್ಕೋಬೋದು, ಯಾಕಂದರೆ ನಿಮಗೆ ಒಂದೊಂದು ಚಾನಲ್ಲು ಟೆಕ್ ರಿಲೇಟೆಡ್ ಇರುತ್ತೆ, ಒಂದೊಂದು ಚಾನಲ್ಲು ಕುಕ್ಕಿಂಗ್ ರಿಲೇಟೆಡ್ ಇರುತ್ತೆ, ಮತ್ತೊಂದು ಚಾನಲ್ಲು ಮತ್ತೊಂದು ರಿಲೇಟೆಡ್ ಇರುತ್ತೆ. ಸೊ ಇಲ್ಲಿ ಮಿಕ್ಸ್ ಇರ್ತವೆ. ನಮಗೆ ಕುಕ್ಕಿಂಗ್ ಬೇಕಾಗಿತ್ತು ಅಥವಾ ಟೆಕ್ ಬೇಕಾಗಿತ್ತು ಹುಡ್ಕೊಳ್ಳೋದು ಹೇಗಂದ್ರೆ ಇಲ್ಲಿ ಕೆಟಗರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು ಸೋಷಿಯಲ್ ಮೀಡಿಯಾ, ಎಜುಕೇಷನು, ಮಾರ್ಕೆಟಿಂಗು ಸುಮಾರು ಇದ್ದಾವೆ, ಬಿಸ್ನೆಸ್ ಇದೆ. ಸೊ ನಾನಿವಾಗ ಮಾರ್ಕೆಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಅದರಲ್ಲಿ ಸುಮಾರು ಬರ್ತವೆ ನಿಮಗೆ ಲೋಗೋಸು, ಪೋಸ್ಟ್ರು. ಸೊ ಸೋಷಿಯಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೂ ಸಹ ಸುಮಾರು ಇದ್ದಾವೆ. ಸೊ ನೀವು ಯಾವ್ದು ಬೇಕು ಕೆಟಗರಿನ ಸೆಲೆಕ್ಟ್ ಮಾಡಿಕೊಂಡು ಆ ಒಂದು ಬ್ಯಾನರ್ ನೀವು ಇಲ್ಲಿ ನೋಡ್ಬೋದು. ನೋಡ್ಕೊಂಡಾದ್ಮೇಲೆ ನೀವು ಆ ಒಂದು ಬ್ಯಾನರ್ನ ಎಡಿಟ್ ಮಾಡ್ಕೋಬೋದು. ಓಕೆನಾ? ಸೊ ನಾನು ಸಿಂಪಲ್ಲಾಗಿ ಇಲ್ಲಿ ತೋರಿಸ್ತೀನಿ ನಿಮಗೆ ಒಂದೊಂದಾಗಿ. ನೆಕ್ಸ್ಟ್ ಏನು ಮಾಡ್ಕೋಬೇಕಂದ್ರೆ ಇಲ್ಲಿ ಕ್ಯಾನ್ಸಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ಒಂದು ಬ್ಯಾನರ್ನ ಯಾವ ಥರ ಎಡಿಟ್ ಮಾಡ್ಕೊಳ್ಳೋದನ್ನು ತೋರಿಸ್ತೀನಿ. ಇಲ್ಲಿ ಬ್ಯಾನರ್ ಇದೆ ನೋಡಿ, ಇಷ್ಟರಲ್ಲಿ ನೀವು ಯಾವುದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಆದಮೇಲೆ ನಾನು ಇವಾಗ ಇದನ್ನ ಸೆಲೆಕ್ಟ್ ಮಾಡ್ಕೊತೀನಿ. ನೆಕ್ಸ್ಟ್ ಇಷ್ಟು ಬಂತಲ್ವ, ಕಸ್ಟಮೈಸ್ ದಿಸ್ ಟೆಂಪ್ಲೇಟ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆದಮೇಲೆ ನಿಮಗೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಪೇಜು ಓಪನ್ ಆಯಿತು. ಸೊ ಇದು ಏನು ಸೈಜಲ್ಲಿ ಇರುತ್ತೆ ಅಂದರೆ ಇದು ಸಿಸ್ಟಮಲ್ಲಿ ಹಾಕಿದಾಗೂ ಇದೇ ಸೈಜ್ ಬರುತ್ತೆ. ಮೊಬೈಲಲ್ಲಿ ಯಾರಾದರೂ ಓಪನ್ ಮಾಡಿದರೆ ಇದೇ ಬಂದಿರುತ್ತೆ ಸೈಜು. ಸೊ ಎಲ್ಲನೂ ಮಿಕ್ಸ್ ಆಗಿ ಈ ಸೈಜ್ ಬಂದಿರುತ್ತೆ. ಸಿಸ್ಟಮಲ್ಲಿ ಪೂರ್ತಿ ಕಾಣುತ್ತೆ, ಮೊಬೈಲಲ್ಲಿ ಎಷ್ಟು ಬೇಕು ಅಷ್ಟೇ ಕಾಣುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ನೋಡಿದ ಮೇಲೆ ಜೂಮ್ ಮಾಡಿ ತೋರಿಸ್ತೀನಿ ನಾನು ಇವಾಗ. ಇಲ್ಲಿ ಒಂದು ಫೋಟೋ ಇದೆ, ಆ ಒಂದು ಫೋಟೋನ ನೀವು ಕ್ಲಿಕ್ ಮಾಡಿಕೊಂಡು ಆ ಒಂದು ಫೋಟೋನ ನೀವು ನಿಮ್ಮ ಒಂದು ಫೋಟೋನಲ್ಲಿ ಆ್ಯಡ್ ಮಾಡ್ಕೋಬೋದು. ರೀಪ್ಲೇಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಫೋಟೋನ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಸೊ ನಾನಿವಾಗ ತೋರಿಸ್ತೀನಿ, ಜಸ್ಟು ಯೂಟ್ಯೂಬ್ ಲೋಗೋ ಆ್ಯಡ್ ಮಾಡಿದ್ದೀನಿ. ನೋಡಿದ್ರಲ್ವ, ಯೂಟ್ಯೂಬ್ ಲೋಗೋ ಆ್ಯಡ್ ಮಾಡಿದ್ದೀನಿ. ನಿಮಗೆ ಬೇಕಂದರೆ ನಿಮ್ಮ ಒಂದು ಫೋಟೋನ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ನಾನೇನು ಚೇಂಜಸ್ ಮಾಡಿಲ್ಲ, ಜಸ್ಟ್ ನಿಮ್ಗೆ ಹೇಳ್ಕೊಡೋಕ್ಕೆ ಈ ಥರ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ನೇಮ್ ಇದೆ ನೋಡಿ, ಡಾನಿ ಅಂತ, ಅದನ್ನು ಸಹ ನೀವಿಲ್ಲಿ ನಿಮ್ಮ ಒಂದು ನೇಮ್ನ ಚೇಂಜ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ಗೆ ನಾನಿವಾಗ ಎಡಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆರ್ಯ ಅಂತ ಸೆಲೆಕ್ಟ್ ಮಾಡ್ತೀನಿ. ನೋಡ್ತಾ ಇರ್ಬೋದು ಆರ್ಯ ಅಂತ ಆಯಿತು. ಸೊ ಓಕೆ, ಇಷ್ಟಾಯಿತು, ಫೋಟೋ ಆಯಿತು, ನಿಮ್ಮ ಒಂದು ಚಾನಲ್ ನೇಮು ಆಯಿತು. ನೆಕ್ಸ್ಟ್ ಇಲ್ಲಿ ಪರ್ಸ್ನಲ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಚಾನಲ್ಲು ಯಾವುದು ರಿಲೇಟೆಡ್ ಇದೆ. ಫಾರ್ ಎಕ್ಸಾಂಪಲ್ಗೆ ಟೆಕ್ ರಿಲೇಟೆಡ್ ಅಂದರೆ
ಟೆಕ್ ಚಾನಲ್ ಅಂತ ಚೇಂಜ್ ಮಾಡ್ಕೊಳ್ಳಿ. ಕುಕ್ಕಿಂಗ್ ಇದ್ದರೆ ಕುಕ್ಕಿಂಗ್ ಚಾನಲ್ ಅಂತ ಚೇಂಜ್ ಮಾಡ್ಕೊಳ್ಳಿ. ಸೊ ಇಷ್ಟು ನೋಡಿದಾದಮೇಲೆ ಈ ಥರ ನೀವು ಎಡಿಟ್ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಅನ್ನೋದು ಸಬ್ಸ್ಕ್ರೈಬ್ ಬಿಟ್ಬಿಡಿ, ಅದೇನು ಚೇಂಜ್ ಮಾಡೋಕೆ ಹೋಗಬೇಡಿ. ಸೊ ಇಲ್ಲಿ ಮೇಲ್ ಐ ಡಿ ಅಥವಾ ವೆಬ್ಸೈಟ್ ಏನಿದ್ರೆ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ವೆಬ್ಸೈಟ್ ಇದೆ, ನಾನು ಇವಾಗ ಇಲ್ಲಿ ಮೇಲ್ ಐ ಡಿ ಆ್ಯಡ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ಗೆ ವೆಬ್ಸೈಟ್ ಇದ್ದರೆ ವೆಬ್ಸೈಟು ಸಹ ಆ್ಯಡ್ ಮಾಡ್ಕೋಬೋದು. ಇಲ್ಲ ನಿಮ್ಗೆ ಒಂದು ಫೇಸ್ಬುಕ್ಕು ಏನಿದೆ ಅಲ್ವಾ, ಫೇಸ್ಬುಕ್ಕು ಪೇಜ್ ನೇಮ್ ಇದ್ದರೆ ಫೇಸ್ಬುಕ್ ಪೇಜ್ ನೇಮ್ ಹಾಕ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಇದ್ದರೆ ಇನ್ಸ್ಟಾಗ್ರಾಮ್ ಹಾಕ್ಕೊಳ್ಳಿ. ಏನು ಬೇಕು ನೀವು ಅದನ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಸೊ ಇದಾದಮೇಲೆ ನೆಕ್ಸ್ಟು ಇಲ್ಲಿ ಯಾವ್ದು ಬೇಕು ನಾನು ಚಾನಲ್ ಫಾರ್ ಎಕ್ಸಾಂಪಲ್ ಟೈಪ್ ಮಾಡ್ತೀನಿ, ಏನೋ ಒಂದು ಟೈಪ್ ಮಾಡ್ಕೊತೀನಿ. ಇಲ್ಲಿ ನಿಮಗೆ ತೋರಿಸೋದಕ್ಕೆ ಟೈಪ್ ಮಾಡ್ತಾ ಇರೋದಷ್ಟೇ, ಇನ್ನೇನಿಲ್ಲ. ಸೊ ಇಷ್ಟು ಟೈಪ್ ಮಾಡ್ತೀನಿ. ಇಲ್ಲಿ ಮತ್ತೊಂದಿದೆ ನೋಡಿ, ಇಲ್ಲಿ ನಂಬರ್ ಕೊಟ್ಟಿದ್ದಾರೆ. ನಿಮ್ಗೆ ಬೇಕಂದರೆ ಇದನ್ನು ನೀವೇನಾದರೂ ಎಡಿಷ್ನಲ್ ಆಗಿ ಟೆಕ್ಸ್ಟ್ ಮಾಡಿ, ಬೇಡ ಅಂದರೆ ಡಿಲೀಟ್ ಮಾಡ್ಕೊಂಡು ಬಿಸಾಕಿ ಅಷ್ಟೇ, ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಸೊ ಇನ್ನು ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇರ್ಬೋದು ಬ್ಲ್ಯಾಕ್ ಇದೆ. ಈ ಬ್ಲ್ಯಾಕ್ನ ಸಹ ನೀವು ಈ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ಚೇಂಜ್ ಮಾಡ್ಕೋಬೋದು ಕಲರ್ನ. ನೋಡ್ತಾ ಇರ್ಬೋದು ಸುಮಾರು ಇದ್ದಾವೆ, ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಇಲ್ಲಿ ಕಲರ್ನ ಚೇಂಜ್ ಮಾಡ್ಕೊಳ್ಳಿ. ಗ್ರೇಡಿಯಂಟಲ್ಲೂ ಸಹ ಇದೆ, ಗ್ರೇಡಿಯಂಟಲ್ಲೂ ಸಹ ನೀವು ಇಲ್ಲಿ ಚೇಂಜ್ ಮಾಡ್ಕೋಬೋದು. ಫ್ರೆಂಡ್ಸ್ ನೋಡಿದ್ರಲ್ಲ, ಇಷ್ಟಾದಮೇಲೆ ನೀವು ಇಲ್ಲಿ ಕಾರ್ನರಲ್ಲಿ ಒಂದು ಡಿಸೈನ್ ಇದೆ, ಅದನ್ನು ಸಹ ನೀವು ಇಲ್ಲಿ ಚೇಂಜ್ ಮಾಡ್ಕೋಬೋದು. ಬೇಡ ಅಂದರೆ ಡಿಲೀಟ್ ಮಾಡ್ಕೊಳ್ಳಿ. ಸೊ ಇಲ್ಲಾಂದರೆ ಚೇಂಜು ಸಹ ಮಾಡ್ಕೋಬೋದು. ಇಷ್ಟು ಸಿಂಪಲ್ಲು, ಇಷ್ಟೇ ಮಾಡ್ಕೊಳ್ಳಿ, ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ತುಂಬ ಎಡಿಟ್ ಮಾಡೋಕ್ಕೆ ಹೋದರೆ ಬ್ಯಾನರು ಒಂದು ಪ್ರೊಫೆಷ್ನಲ್ ಆಗಿ ಯಾವ ಥರ ಕಾಣಬೇಕೋ ಆ ಥರ ಕಾಣೋದಿಲ್ಲ. ಸೊ ಹಾಗಾಗಿ ಎಷ್ಟು ಬೇಕು ಅಷ್ಟು ಮಾತ್ರ ಎಡಿಟ್ ಮಾಡ್ಕೊಳ್ಳಿ. ಅಂದರೆ ಜಸ್ಟ್ ನೀವು ಫೋಟೋನ ಆ್ಯಡ್ ಮಾಡ್ಕೊಳ್ಳಿ, ನೇಮ್ನ ಆ್ಯಡ್ ಮಾಡ್ಕೊಳ್ಳಿ, ಎಕ್ಸ್ಟ್ರಾ ಏನಾದರೂ ಟೆಕ್ಸ್ಟ್ ಇದ್ದರೆ ಅದು ಮಾತ್ರ ಆ್ಯಡ್ ಮಾಡ್ಕೊಳ್ಳಿ. ಬ್ಯಾಕ್ಗ್ರೌಂಡಲ್ಲಿರುವಂಥ ಕೆಲವೊಂದು ಏನಿದೆ ಕೆಲವೊಂದು ಇಮೇಜಸ್ಸು ಹಾಗೆ ಕಲರ್ನ ಅದು ಯಾವುದೇ ಕಾರಣಕ್ಕೂ ನೀವು ಚೇಂಜ್ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಅದು ಸ್ಟ್ಯಾಂಡರ್ಡ್ ಆಗಿದ್ದರೆ ನೀಟಾಗಿ ಕಾಣುತ್ತೆ. ನಾನು ನೋಡ್ತಾ ಇರ್ಬೋದು ಕಲರ್ ಚೇಂಜ್ ಮಾಡಿದ್ದೀನಿ. ಸೊ ಚೆನ್ನಾಗಿ ಕಾಣ್ತಾ ಇಲ್ಲ, ಮುಂಚೆ ಇರೋದೇ ಚೆನ್ನಾಗಿತ್ತು. ಸೊ ಹಾಗಾಗಿ ನೀವು ಫಸ್ಟು ಇಲ್ಲಿ ನೋಡ್ತಾ ಇದೇ ತುಂಬ ಚೆನ್ನಾಗಿದೆ, ಯಾಕಂದರೆ ಅದು ಸ್ಟಾರ್ಟಿಂಗಲ್ಲೇ ಸೆಟ್ ಆಗಿರುತ್ತೆ. ಸೊ ಆ ಥರ ನೀವು ಸೆಟ್ ಮಾಡಿಕೊಂಡು ಜಸ್ಟ್ ಫೋಟೋ ನೇಮು ಮತ್ತು ಏನಾದರೂ ಎಡಿಷ್ನಲ್ ಆಗಿದ್ದರೆ ಆ್ಯಡ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್ ಇದಾದಮೇಲೆ ನೆಕ್ಸ್ಟ್ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಡೌನ್ಲೋಡ್ ಸಿಂಬಲ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಬ್ಯಾನರು ಡೌನ್ಲೋಡ್ ಆಗಿ ಗ್ಯಾಲರಿಲಿ ಹೋಗುತ್ತೆ. ಅದ್ರ ಮೂಲಕ ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಬ್ಯಾಕ್ಗ್ರೌಂಡ್ನ ಅಂದರೆ ಬ್ಯಾನರ್ನ ನೀವು ಚೇಂಜ್ ಮಾಡ್ಕೋಬೋದು. ಸೊ ನೋಡಿದ್ರಲ್ಲ, ನೀಟಾಗಿ ನೀವು ಯಾವುದೇ ಕಾರಣಕ್ಕೂ ಪಿಕ್ಸ್ಲ್ಯಾಬ್ ಆ್ಯಪ್ನ ಯೂಸ್ ಮಾಡೋವಂಥ ಅವಶ್ಯಕತೆ ಇರೋದಿಲ್ಲ. ಪಿಕ್ಸ್ಲ್ಯಾಬಲ್ಲಿ ಅಂದರೆ ನೀವು ಎಲ್ಲನೂ ಪ್ರತಿಯೊಂದಾಗಿ ಸೆಟ್ ಮಾಡ್ಕೋಬೇಕಾಗುತ್ತೆ. ಫೋಟೋನು ಸೆಟ್ ಮಾಡ್ಕೋಬೇಕು, ಟೆಕ್ಸ್ಟ್ನು ಆ್ಯಡ್ ಮಾಡ್ಕೋಬೇಕು, ಬ್ಯಾಕ್ಗ್ರೌಂಡ್ನು ಚೇಂಜ್ ಮಾಡ್ಕೋಬೇಕು, ಪ್ರತಿಯೊಂದನ್ನು ಚೇಂಜ್ ಮಾಡ್ಕೋಬೇಕು. ಬಟ್ ಇನ್ಶಾರ್ಟ್ ಆ್ಯಪಲ್ಲಿ ಆ ಥರ ಇಲ್ಲ, ಸ್ಟೆಪ್ ಬೈ ಸ್ಟೆಪ್ ಅವರೇ ನೀಟಾಗೆಲ್ಲ ಕೊಟ್ಟಿರ್ತಾರೆ. ಜಸ್ಟ್ ಕಸ್ಟಮೈಸ್ ಮಾಡ್ಕೊಂಡ್ರೆ ಆಯಿತು. ಕೊಟ್ಟಿರುವಂಥ ಬ್ಯಾನರ್ನ ನಿಮಗೆ ಬೇಕಾದಂಥ ರೀತಿಯಲ್ಲಿ ಕಸ್ಟಮೈಸ್ ಮಾಡ್ಕೊಳ್ಳೋದು. ಸೊ ಈಸಿಯಾಗಿ ಕಸ್ಟಮೈಸ್ ಮಾಡಿಕೊಂಡು ನಿಮ್ಮ ಒಂದು ಬ್ಯಾನರ್ನ ಕ್ರಿಯೇಟ್ ಮಾಡ್ಕೋಬೋದು. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ಒಂದು ಇಮೇಜು ಸೇವ್ ಆಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.